ಚಿಕ್ಕ ಹಕ್ಕಿಯ ದೊಡ್ಡ ಕನಸು. ಒಂದು ಸುಂದರ ಕಾಡಿನಲ್ಲಿ ಒಂದು ಚಿಕ್ಕ ಹಕ್ಕಿ ಇತ್ತು. ಅದರ ಹೆಸರು ಚಿಂಕು. ಚಿಂಕು ತುಂಬಾ ಚಿಕ್ಕದಾಗಿದ್ದರೂ ಅದರ ಕನಸು ತುಂಬಾ ದೊಡ್ಡದು. ಅದು ಆಕಾಶದ ಅತ್ಯಂತ ಎತ್ತರಕ್ಕೆ ಹಾರಬೇಕು ಎಂದು ಕನಸು ಕಾಣುತ್ತಿತ್ತು. ಆದರೆ ಕಾಡಿನ ಇತರೆ ಹಕ್ಕಿಗಳು ಅದನ್ನು ನೋಡಿ ನಗುತ್ತಿದ್ದರು. ನೀನು ತುಂಬಾ ಚಿಕ್ಕದು, ಎತ್ತರಕ್ಕೆ ಹೇಗೆ ಹಾರುತ್ತೀಯಾ ಎಂದು ಕೇಳುತ್ತಿದ್ದರು. ಚಿಂಕು ದುಃಖಪಟ್ಟಿತು, ಆದರೆ ಅದು ತನ್ನ ಕನಸನ್ನು ಬಿಡಲಿಲ್ಲ. ಪ್ರತಿದಿನ ಬೆಳಗ್ಗೆ ಅದು ಸ್ವಲ್ಪ ಸ್ವಲ್ಪವಾಗಿ ಹಾರಲು ಅಭ್ಯಾಸ ಮಾಡುತ್ತಿತ್ತು. ಮೊದಲ ದಿನ ಅದು ಒಂದು ಚಿಕ್ಕ ಮರದ ಕೊಂಬೆವರೆಗೆ ಹಾರಿತು. ಎರಡನೇ ದಿನ ಅದು ಇನ್ನೂ ಸ್ವಲ್ಪ ಎತ್ತರಕ್ಕೆ ಹಾರಿತು. ಮೂರನೇ ದಿನ ಅದು ಬೆಟ್ಟದ ಮೇಲೆ ಹಾರಲು ಪ್ರಯತ್ನಿಸಿತು. ಒಂದು ದಿನ ಬಲವಾದ ಗಾಳಿ ಬೀಸಿತು. ಎಲ್ಲ ಹಕ್ಕಿಗಳು ಭಯದಿಂದ ಮರಗಳಲ್ಲಿ ಕುಳಿತವು. ಆದರೆ ಚಿಂಕು ತನ್ನ ರೆಕ್ಕೆಗಳನ್ನು ಚಾಚಿ ಗಾಳಿಯ ಜೊತೆ ಹಾರಲು ಪ್ರಯತ್ನಿಸಿತು. ಅದ್ಭುತವಾಗಿ ಚಿಂಕು ತುಂಬಾ ಎತ್ತರಕ್ಕೆ ಹಾರಿತು. ಅದು ಮೋಡಗಳ ಮೇಲೆಯೇ ಹಾರಿತು. ಆಗ ಎಲ್ಲಾ ಹಕ್ಕಿಗಳು ಆಶ್ಚರ್ಯದಿಂದ ನೋಡುತ್ತಿದ್ದವು. ಚಿಕ್ಕ ಹಕ್ಕಿಯಾದರೂ ದೊಡ್ಡ ಕನಸು ಸಾಧಿಸಿದೆ ಎಂದು ಎಲ್ಲರೂ ಮೆಚ್ಚಿದರು. ಚಿಂಕು ಸಂತೋಷದಿಂದ ಹೇಳಿತು, ಚಿಕ್ಕದಾಗಿರುವುದು ಸಮಸ್ಯೆ ಅಲ್ಲ, ದೊಡ್ಡ ಕನಸು ಕಾಣದಿರುವುದೇ ಸಮಸ್ಯೆ. ಕಥೆಯ ನೀತಿ: ಕನಸು ದೊಡ್ಡದಾಗಿದ್ದರೆ ಪ್ರಯತ್ನವೂ ದೊಡ್ಡದಾಗಿರಬೇಕು.